ವೆಲ್ಕಮ್ ಟು ಮೋಹನ್ ಕಾರ್ಟೂನ್ಸ್ ಯೂಟ್ಯೂಬ್ ಚಾನಲ್. ಕಥೆ ಒಳಗಡೆ ಹೋಗೋಣ. ಒಮ್ಮೆ ಒಂದು ಗಾಳಿಪಟ ಗಾಳಿಯಲ್ಲಿ ಹಾರುತ್ತಾ ಸಂತೋಷದಿಂದ ತಿರುಗಾಡುತ್ತಿತ್ತು. ಆ ಗಾಳಿಪಟದ ಹಗ್ಗವನ್ನು ಹಿಡಿದ ಹುಡುಗ ನಗುಮುಖದಿಂದ ಅದನ್ನು ನೋಡುತ್ತಿದ್ದ. ಗಾಳಿಪಟ ಎತ್ತರಕ್ಕೆ ಹೋಗುತ್ತಿದ್ದಂತೆ ಅದು ಹಗ್ಗವನ್ನು ಹಿಡಿದ ಹುಡುಗನನ್ನು ಕಡೆಗಣಿಸಿತು. ಈ ಹಗ್ಗ ನನ್ನನ್ನು ಹಿಡಿದುಕೊಂಡಿದೆ, ನಾನು ಇದರಿಂದ ಮುಕ್ತವಾದರೆ ಮತ್ತಷ್ಟು ಎತ್ತರಕ್ಕೆ ಹಾರಬಹುದು ಎಂದುಕೊಂಡಿತು. ಅದು ಹೆಚ್ಚು ಎತ್ತರ ಹಾರಲು ಹಗ್ಗವನ್ನು ಕತ್ತರಿಸುವಂತೆ ಗಾಳಿಗೆ ಪ್ರಾರ್ಥಿಸಿತು. ಗಾಳಿಪಟದ ಮನಸ್ಸನ್ನು ಓದಿ ಅದರ ಹಗ್ಗವನ್ನು ಕತ್ತರಿಸಿತು. ಗಾಳಿಪಟ ಸಂತೋಷದಿಂದ ಸ್ವತಂತ್ರವಾಯಿತು. ಆದರೆ ಕೆಲವೇ ಕ್ಷಣಗಳಲ್ಲಿ ಅದು ಗಾಳಿಯಲ್ಲಿ ಅಸಮತೋಲನಗೊಂಡು ನಿಧಾನವಾಗಿ ಕೆಳಗೆ ಬೀಳತೊಡಗಿತು. ಕೊನೆಗೆ ಅದು ಒಂದು ದೊಡ್ಡ ಗಿಡದ ಕೊಂಬೆಯ ಮೇಲೆ ಬಿದ್ದು ತತ್ತರಿಸಿತು. ಆಗಲೇ ಗಾಳಿಪಟದ ಮುಖದಲ್ಲಿ ದುಃಖ ಕಾಣಿಸಿತು. ನಾನು ತಪ್ಪು ಮಾಡಿದ್ದೇನೆ. ಹಗ್ಗ ನನ್ನನ್ನು ನಿಯಂತ್ರಿಸಿ ಸಮತೋಲನದಲ್ಲಿಟ್ಟುಕೊಳ್ಳುತ್ತಿತ್ತು. ನಾನು ಅದನ್ನು ಕತ್ತರಿಸಿಕೊಂಡ ಕಾರಣ ನಾನು ಬೀಳಬೇಕಾಯಿತು. ನಾನು ಅದನ್ನು ಕತ್ತರಿಸಿಲ್ಲ ಎಂದಿದ್ರೆ ಆರಾಮಾಗಿ ಗಾಳಿಪಟದ ಎತ್ತರದಿಂದ ಹಾರುತ್ತಿದ್ದೆ ಎಂದು ಗಾಳಿಪಟ ಬೇಸರದಿಂದ ಅಂದುಕೊಂಡಿತು. ಇದರ ನೈತಿಕ ಪಾಠ ಏನೆಂದರೆ ಮಕ್ಕಳೇ, ನಮಗೆ ಮಾರ್ಗದರ್ಶನ ಮಾಡುವ ದೊಡ್ಡವರು ನಮ್ಮನ್ನು ನಿಯಂತ್ರಿಸುವುದಿಲ್ಲ, ಬದಲಿಗೆ ನಮ್ಮನ್ನು ಸುರಕ್ಷಿತವಾಗಿ ಮುಂದಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅವರ ಸಲಹೆಯನ್ನು ತೆಗೆದುಕೊಳ್ಳುವುದು ಮತ್ತು ನಮ್ಮ ಜೀವನದಲ್ಲಿ ಯಶಸ್ಸಿಗೆ ಕಾರಣವಾಗುತ್ತದೆ. ಇದಾಗಿತ್ತು ನಮ್ಮ ಮೋಹನ್ ಕಾರ್ಟೂನ್ಸ್ ಕಡೆಯಿಂದ ನಿಮಗಾಗಿ ಚಿಕ್ಕದಾದ ಕತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಿಮ್ಮ ಮಕ್ಕಳನ್ನು ಖುಷಿಪಡಿಸ್ತಾ ಇರ್ತೇನೆ.